ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವರಿಗೆ ಈ ಒಂದು ವಿಚಾರ ತುಂಬಾ ಆಸಕ್ತಿ ಇರುತ್ತೆ. ನನ್ನ ರಾಶಿ ಪ್ರಕಾರ, ನಕ್ಷತ್ರದ ಪ್ರಕಾರ ಅಥವಾ ನನ್ನ ಲಗ್ನದ ಪ್ರಕಾರ ರತ್ನಗಳನ್ನ ಧರಿಸಿರ್ತಾರೆ. ಇನ್ನು ಕೆಲವರು ಅವ್ರ ಹೆಸರು ಕೇಳಿದ್ರೆ ಅಥವಾ ಅವ್ರ ರಾಶಿ ಕೇಳಿದ್ರೆ ಅದಕ್ಕೂ ಸೂಟೇ ಆಗೋದಿಲ್ಲ ಅಂತ ರತ್ನಗಳನ್ನ ಧರಿಸಿರ್ತಾರೆ. ಸೊ ಆ ಥರ ಗೊತ್ತಿಲ್ಲದೆ ಹಾಕ್ಕೊಂಡಾಗ ಏನಾದರೂ ಅದು ಕೆಡಕ್ ಮಾಡುತ್ತಾ ಗುರುಗಳೇ? ಬಿಕಾಸ್ ನಾಲೆಜ್ ಇರೋದಿಲ್ಲ, ಯಾವ್ದು ಹಾಕೋಬೇಕು ಅಂತ ಗೊತ್ತಿರೋದಿಲ್ಲ. ಏನೋ ಇದು ಒಳ್ಳೇದು ಹಾಕ್ಕೊಂಡಿದೀವಿ ಅಂತ ಯಾರೋ ಹೇಳಿದ್ರು ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಈ ಥರ ನಾವೇನಾದರೂ ಗೊತ್ತಿಲ್ಲದೆ ಇರೋವಂಥ ರತ್ನ ಅಥವಾ ನಮಗೆ ಸೂಟಬಲ್ ಆಗದೆ ಇರೋವಂಥದ್ದನ್ನ ಧರಿಸಿದಾಗ ಸಮಸ್ಯೆಗೆ ಈಡಾಗ್ತೀವ ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದರಲ್ಲೂ ವಿತ್ ಒರಿಜಿನಲ್ ಸ್ಟೋನ್, ವಿತ್ ಸರ್ಟಿಫೈಡ್ ಸ್ಟೋನ್, ಇವರು ಗೊತ್ತಿಲ್ಲದೆ ಹಾಕ್ಕೊಂಡ್ರೆ ಎಫೆಕ್ಟ್ ಇರುತ್ತೆ, ಮೈನಸ್ ಇರುತ್ತೆ, ಅದು ತೊಂದರೆ ಇರುತ್ತೆ. ಈಗ ಡಯಾನಾ ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹಾಗೆ ಒಂದು ದೊಡ್ಡ ಮಟ್ಟದ ಸನ್ಮಾನ ಸಮಾರಂಭ ಏರ್ಪಡಿಸಿರ್ತಾರೆ. ಆಕೆಗೆ ಆಪೋಸಿಟ್ ಇರೋ ರತ್ನವನ್ನು ಕೊಟ್ಟಿದ್ದರು, ರೂಬಿದೊಂದು ಒಂದು ತುಂಬ ಕಾಸ್ಟ್ಲಿದದು, ಒಂದು ಬೊಂಬೆ ಟೈಪ್, ತುಂಬ ಚೆನ್ನಾಗಿರೋಂಥದ್ದು. ಹಾಗೆ ಆಪೋಸಿಟ್ ಅದನ್ನು ತೆಗೆದುಕೊಂಡು ಹೋಗುವಾಗ ಆಕೆ ಜೀವಮಾನದಲ್ಲಿ ಆಗಿರಲಿಲ್ಲ, ಅಂತ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಈ ತರಹದ್ದು ಅದರ ಆಪೋಸಿಟ್ ಹರಳುಗಳು ಹಾಕ್ಕೊಂಡಾಗ 100ಕ್ಕೆ 100 ಎಫೆಕ್ಟ್ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಆ ಎಫೆಕ್ಟು ದಿನದಲ್ಲೇ ಕಾಣಿಸ್ಕೊಂಡ್ಬಿಡುತ್ತೆ. ಅದನ್ನು ಇನ್ನು ಕೆಲವರು ಗೋಲ್ಡ್ ಇರುತ್ತೆ, ಆ ಗೋಲ್ಡ್ಗೆ ಯಾವುದೋ ಒಂದು ಸ್ಟೋನ್ ಹಾಕಿರ್ತಾರೆ, ಅದೇನು ಒರಿಜಿನಲ್ ಇರಲ್ಲ, ಅಸಲಿ ಇರೋದಿಲ್ಲ, ಅಷ್ಟೇ ಇರುತ್ತೆ. ಅದೊಂದು ತೋರ್ಪಡಿಕೆ ಇರುತ್ತೆ, ಪ್ರಯೋಜನ ಬರಲ್ಲ. ಹಾಗಂತೇಳಿ ಅದರಿಂದ ಏನು ಕೆಟ್ಟದ್ದು ಆಗಲ್ಲ, ಒಳ್ಳೆಯದು ಆಗಲ್ಲ. ಗೋಲ್ಡ್ ಇದೆ, ಅದಕ್ಕೆ ವ್ಯಾಲ್ಯೂ, ಗೋಲ್ಡಿಗೆ ವ್ಯಾಲ್ಯೂ ಇದೆ. ಇನ್ನು ಅವ್ರು ಹಾಕಿರ್ತಕ್ಕಂತಹದ್ದು ಆ ಹರಳು ಒರಿಜಿನಲ್ ಅಲ್ಲ ಅಂದರೆ ಏನು ತೊಂದರೆ ಆಗಲ್ಲ, ಅದರಿಂದ ಪ್ರಯೋಜನ ಅಂತೂ ಇಲ್ಲ. ಈ ಪಾಲಾಶದ ಪುಷ್ಪ ಅಂದರೆ ಮುತ್ತುಗದ ಹೂವು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, ರೆಡ್ ಕಲರ್ ತುಂಬ ಕಂಗೊಳಿಸ್ತಾ ಇರುತ್ತೆ ಮರದಲ್ಲಿ. ಏನೂ ಪ್ರಯೋಜನ ಇಲ್ಲ ಅದರಿಂದ, ಯಾವುದೇವ್ರಿಗೂ ಇಡಲ್ಲ ಅದನ್ನು. ಹಾಗೆ ಏನೂ ಪ್ರಯೋಜನ ಇಲ್ಲ ಅದರಿಂದ, ಅವ್ನಿಗೆ ಒಳ್ಳೆಯದಿಲ್ಲ ಕೆಟ್ಟದ್ದಿಲ್ಲ. ಅದು ಹಾಕ್ಕೊಂಡ್ರೆ ಒಂದು ಬಂಗಾರ, ಅದಕ್ಕೊಂದು ಸ್ಟೋನ್ ಇರಬೇಕು ಅಂತ ಹಾಕಿರ್ತಾರೆ. ಆದರೆ ಇವರ ಜಾತಕ ರೀತ್ಯ, ದಶಾಭುಕ್ತಿ ರೀತ್ಯ ಇವರು ಧರಿಸಲೇಬೇಕಾದ ದಶಾಭುಕ್ತಿ ಕೂಡ ನಾನು ಸಜೆಸ್ಟ್ ಮಾಡೋದೇ ಇಲ್ಲ, ಅದು ಕೂಡ ಚೇಂಜ್ ಮಾಡ್ತಾ ಇರಬೇಕು. ಎಷ್ಟಂತ ಚೇಂಜ್ ಮಾಡ್ತೀರಿ ನೀವು, ಎಷ್ಟರಲ್ಲಂತ ಚೇಂಜ್ ಮಾಡ್ತೀರಿ? ಅದಕ್ಕೆ ಕಾಂಬಿನೇಷನ್ ಅಂತ ಸೂಟ್ ಮಾಡಿ, ಕೆಲವರು ಬರುತ್ತೆ ಕೆಲವರು ಬರಲ್ಲ, ಅದು ಹೇಳ್ತೀನಿ ನಾನು. ಎಲ್ಲರೂ ಹಾಕ್ಕೊಳಕ್ಕೆ ಹೋಗ್ತಾರೆ, ಅದು ಕರೆಕ್ಟ್ ಅಲ್ಲ. ಈಗ ಈ ಚಂದ್ರನಿಗೆ ಆಪೋಸಿಟ್ ಏನಾದರೂ ಶೆರಿಸಿಕ್ ಹಾಕ್ಕೊಂಡ, ಏನಕ್ಕೆ ಮಾಡ್ತೀವಿ ಎರಡೂ? ಪರ್ಲ್ ಮತ್ತು ಈ ಬ್ಲೂ ಸಫೇರ್ ಪ್ರಯೋಜನವೇ ಬರಲ್ಲ. ಅವ್ರದ್ದೇನಾದ್ರು ಕರ್ಕಾಟಕ ರಾಶಿ ಆಗಿ ಕುಂಭಲಗ್ನ ಆಗಿದ್ದ ಕತೆ ಏನು? ಸೂಟ್ ಆಗುತ್ತೆ, ಇವ್ರಿಗೆ ಬರೋದೇ ಇಲ್ಲ. ಅಂದರೆ ಲಗ್ನಾಧಿಪತಿ ಆ್ಯಂಡ್ ರಾಶ್ಯಾಧಿಪತಿ ಎರಡೂ ಕಾಂಬಿನೇಷನ್ ಸೆಟ್ ಆದರೆ ಮಾತ್ರ ಹರಳು ಧರಿಸಿ, ನಾನು ಧರಿಸಬಾರ್ದು. ನಾನು ನೋಡಿದ್ದೀನಿ ಬಹಳಷ್ಟು ಜನನ ಧರಿಸಿ ಏನೋ ಒಂದು ಹೇಳಿ ಅವ್ರಿಗೆ ಆ ಹರಳು ಸೇಲ್ ಆಗಬೇಕು ಏನೋ ಒಂದು ಹೇಳ್ತಾರೆ, ಇಷ್ಟುದ್ದ ಮಾತಾಡ್ತಾರೆ ಅದಕ್ಕೆ, ಬಟ್ ಪ್ರಯೋಜನ ಬಾರದು. ನಿಮಗೆ ಸೆಟ್ ಆಗಬೇಕಂದ್ರೆ ಪೆಂಡೆಂಟ್ ಹಾಕ್ಕೋಬೋದು, ಆದರೆ ನಿಮ್ಮ ಲಗ್ನ ರಾಶಿಯ ಆಪೋಸಿಟ್ ಧರಿಸ್ತೀರ ಅಂತಂದರೆ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗಿ ನಿಮ್ಮನ್ನು ಬಿಸಾಕತ್ತೆ. ನಾನು ಅದನ್ನು ಕೂಡ ಗಮನಿಸಿದ್ದೇನೆ. ನೀವು ಧರಿಸ್ತೀನಿ ಅಂತಂದರೆ ಒರಿಜಿನಲ್ ಸ್ಟೋನನ್ನೇ ನೀವು ಧರಿಸ್ಬೇಕಾಗತ್ತೆ. ಅಥವಾ ಸುಮ್ಮನೆ ರ್ಯಾಂಡಮ್ ಆಗಿ ಯಾರೋ ಕೊಟ್ಟಿದ್ದು ಸ್ಟೈಲ್ಗೆ ಹಾಕ್ಕೊಳ್ಳಿ ಅಂತಂದರೆ ಅದು ವಿತ್ ಒರಿಜಿನಲ್ ಅಲ್ಲದೆ ಇರತಕ್ಕಂಥದ್ದು ಹಾಕ್ಕೊಳ್ಳಿ. ಸೊ ಒರಿಜಿನಲ್ ಸ್ಟೋನ್ ಆದರೆ ನಮ್ಮ ರಾಶಿಗೆ ನೋಡಿನೇ ಧರಿಸಿ, ಇಲ್ಲಾಂದರೆ ಹಾಕ್ಲೇಬೇಡಿ. ಯಾರೋ ಹೇಳಿದ್ರು ಅಂತೇಳಿ ಅದೊಂದು ಅಲಂಕಾರಿಕವಾಗಿ ನಾನು ಹಾಕ್ಕೊಳ್ತೀನಿ ಅಂತಂದರೆ ಪ್ರಯೋಜನಕ್ಕೆ ಬಾರದು. ನೀವು ಧರಿಸೋವಂಥದ್ದು ನಿಮಗೆ ಜಾತಕ ನೋಡಿಸಿ ಅದರ ಪ್ರಕಾರ ಧರಿಸ್ತೀನಿ ಅಂದರೆ ಅದೊಂದು ರಿಸಲ್ಟ್ ಕೊಡುತ್ತೆ, ಪಕ್ಕಾ ಅದ್ಭುತವಾಗಿರೋ ರಿಸಲ್ಟನ್ನು ಕೊಡುತ್ತೆ, ಪಾಪ್ಯುಲಾರಿಟಿ ಕೊಟ್ಬಿಡುತ್ತೆ. ಅದರಲ್ಲೂ ಈ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರು, ಪೊಲಿಟಿಕಲ್ ರಂಗದಲ್ಲಿರ್ತಕ್ಕಂಥವ್ರು ಧರಿಸಲೇಬೇಕು. ತುಂಬ ಸೂಕ್ಷ್ಮ ಇರುತ್ತೆ ಅದರಲ್ಲಿ. ಸೊ ಡೈಮಂಡು ಎಲ್ರಿಗೂ ಸೂಟ್ ಆಗಲ್ಲ ಅಲ್ವಾ? ಎಲ್ರಿಗೂ ಬರೋದೇ ಇಲ್ಲ. ಡೈಮಂಡ್ ಆಗಿ ಬರತಕ್ಕಂಥದ್ದು ಕುಂಭ, ಅದು ಕೂಡ ರಾಶಿನ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾರ್ಯಾರು ಯಾವ ರಾಶಿ ಇರುತ್ತೋ ಏನೋ. ಈ ಕುಂಭ ಲಗ್ನ, ಮಕರ ಲಗ್ನ, ಮಿಥುನ ಲಗ್ನ, ವೃಷಭ ಲಗ್ನ, ಕನ್ಯಾ ಲಗ್ನ ಇವರಿಗೆಲ್ಲ ಆಗಿ ಬರುತ್ತೆ. ಆದರೆ ಇವ್ರಿಗೇನೋ ಆಪೋಸಿಟ್ ರಾಶಿ ಇದ್ದರೆ ಕಷ್ಟ. ಅದೇ ಹೇಳಿದೆ, ನೀವು ಪೂರ್ಣ ಒಂದು ರಾಶಿ ಮೇಲೆ ಅಳತೆ ಮಾಡಿಕೊಂಡು ಹೇಳೋಕ್ಕಾಗಲ್ಲ ಅದನ್ನು. ಯಾಕಂದರೆ ಅವ್ರ ಲಗ್ನ ಬೇಕಲ್ಲ, ರಾಶಿ ಬೇಕಲ್ಲ.
ಇದನ್ನು ನೋಡಿನೇ ಡೈಮಂಡ್ ಧರಿಸ್ಬೇಕು. ಎಲ್ರಿಗೂ ಡೈಮಂಡ್ ಇಷ್ಟ ಅಂದ ಕೂಡಲೇ ಧರ್ಸೋಕ್ಕಾಗಲ್ಲ. ಹಾಗಾದ್ರೆ ಆ ಡೈಮಂಡ್ ಮತ್ತೆ ನೀವು ಗೋಲ್ಡಲ್ಲಿ ಧರಿಸ್ತೀರಿ, ಅದು ಕರೆಕ್ಟ್ ಅಲ್ಲ. ಆ ಡೈಮಂಡ್ ಅನ್ನೋದು ಶುಕ್ರ, ಈ ಗೋಲ್ಡ್ ಅನ್ನೋದು ಗುರು. ಇವರಿಬ್ರಿಗೆ ಆಗಲ್ಲ. ಹಾಕಿದ್ರೆ ನೀವು ವೈಟ್ ಗೋಲ್ಡ್ ಅಥವಾ ಸಿಲ್ವರ್ ಅಥವಾ ಪ್ಲಾಟಿನಮ್ ಇದೆಲ್ಲ ಹಾಕ್ಬೇಕಾದ್ರೆ ನೀವು ಹಾಗೆಲ್ಲ ಅರ್ಥ. ಈಗ ಅಮಿತಾಬ್ ಬಚ್ಚನ್ ಕೌನ್ ಬನೇಗಾ ಕರೋಡಪತಿ ಮಾಡೋಕ್ಕೆ ಮೊದಲು ತುಂಬ ನಷ್ಟ ಮಾಡ್ಕೊಂಡಿದ್ರು. ಎಲ್ಲ ಅದೇನು ಟ್ಯಾಕ್ಸ್ ಪೇಡ್ ಮಾಡೋಕ್ಕಾಗದೆ ಆಚೆ ಬಂದಿತ್ತು. ತುಂಬ ಕಷ್ಟದಲ್ಲ ಬೀದಿಗೆ ಬಂದಿದ್ರು. ಅವರೊಂದು ಹರಡನ್ನು ಹಾಕ್ತಾರೆ, ಆ ಕಾಂಬಿನೇಷನ್ ವೈಸ್ ಸೆಟ್ ಮಾಡಿಕೊಂಡು ಧರಿಸ್ತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಅವ್ರ ಡೆವಲಪ್ಮೆಂಟ್ ಬೇರೆ. ಈಗಲೂ ನೀವು ನೋಡ್ಬೋದು, ಅವ್ರು ಹಾಕಿದ್ದಾರೆ ಮಿಡ್ಲ್ ಫಿಂಗರ್ ಕಂಡು. ಆ ಪದ್ಧತಿಯಲ್ಲಿ ಧರಿಸಿದರೆ ನೋಡಿಸ್ಕೊಂಡು ಸಕ್ಸಸ್ಸನ್ನು ಖಚಿತ ಕೊಡುತ್ತೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಸಮಸ್ಯೆಗಳಿಂದ ದೂರ ಬರೋಣ ಅಥವಾ ಸಮಸ್ಯೆಗಳು ತೊಳಗಲಿ ಅಂತ ನಾವು ರತ್ನಗಳನ್ನ ಸರಿಯಾದ ರೀತಿಯಲ್ಲಿ ಧರಿಸಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಇನ್ನು ಒರಿಜಿನಲ್ ಸ್ಟೋನ್ಸ್ನ ನಮ್ಮ ರಾಶಿಗೆ ಅಥವಾ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಧರಿಸಲಿಲ್ಲ ಅಂತಂದರೆ ಸಮಸ್ಯೆಗಳಿಗೆ ಹೇಗೆ ನಾವು ಈಡಾಗ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.